ಆದರೆ ಮೋದಿ ಅವರ ಏನು ಒಂದು ಜನಪ್ರಿಯತೆ ಕುಗ್ಗಿರೋದು ತಮಗೆಲ್ಲ ಅರ್ಥ ಆಗ್ತಾ ಇದೆ. ಹಿಂದಿ ಔಟ್ಲ್ಯಾಂಡಲ್ಲೂ ಕೂಡ ಏನು ಅವ್ರು ಭಾಳ ನಿರೀಕ್ಷೆ ಮಾಡಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲೆಲ್ಲ ಆಗಿದೆ. ಆದರೆ ಲೋಕಲ್ ಅಕ್ಕಪಕ್ಕ ಕೆಲವು ಆಂಧ್ರದಲ್ಲೆಲ್ಲ ಅವ್ರಿಗೆ ನಿರೀಕ್ಷೆ ಇರಲಿಲ್ಲ. ಅಲ್ಲಿ ಸ್ವಲ್ಪ ನಂಬರ್ ಬಂದಿರೋದ್ರಿಂದ ಅಲ್ಲಿ ವೆಸ್ಟ್ ಬೆಂಗಾಲ್ ಅಂತೀನಿ, ಒರಿಸ್ಸಾ ನಂಬರ್ ಬಂದಿರೋದ್ರಿಂದ ನಮ್ಮ ಬಿಹಾರಲ್ಲೂ ಕೂಡ ಅವ್ರಿಗೆ ನಂಬರ್ ಬಂದಿರೋದ್ರಿಂದ ಅಲೈನ್ಸ್ ಪಾರ್ಟ್ನರ್ ಜೊತೆಯಿಂದ ಅವ್ರಿಗೆ ಬೆಂಬಲ ಸಿಕ್ಕಿದೆ ಹೊರತು ನಂಬರ್ ಬಂದಿದೆ ಹೊರತು ಸಂಪೂರ್ಣವಾಗಿ BJPಗೆ ನಂಬರ್ ಇಲ್ಲ ಅನ್ನೋದನ್ನು ನೀವು ಒಪ್ಕೊಳ್ಳೇಬೇಕು, ನಾವು ಒಪ್ಕೊಳ್ಳೇಬೇಕು. ಅಯೋಧ್ಯೆ ಅಂತ ಕಡೆನೇ BJPಗೆ ಮುಖಭಂಗ ಆಗಿದೆ. ನನಗೆ ಹೆಂಗೆ ನನ್ನ ಕ್ಷೇತ್ರದಲ್ಲಿ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇದನ್ನು. ಯಾಕೆಂದರೆ ನನ್ನ ಸೋದರ ಭಾಳ ಉತ್ತಮವಾಗಿ ಕೆಲಸ ಮಾಡಿದ್ದ, ಆ್ಯಂಟಿ ಇನ್ಕಂಬನ್ಸಿ ಇರಲಿಲ್ಲ. ಬಟ್ ವ್ಯಕ್ತಿ ಮೇಲೆ ಈ ಸತಿ ಡಾಕ್ಟರ್ಗೂ ಕೂಡ ಅವಕಾಶ ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಮೊದಲೇ ಅವ್ರಿಗೆ ನಾನು ಅಭಿನಯಿಸ್ತೀನಿ ಅಂತ ಹೇಳಿದ್ದೆ. 303 ಸೀಟು ಕಳೆದ ಬಾರಿ ಸಿಕ್ಕಿತ್ತು. ಈಗ ಇನ್ನೂ 43 ಸೀಟ್ಗೆ BJP ನಿಂತ್ಕೊಂಡಿದೆ. 10 ವರ್ಷದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಈ ನಂಬರು ಮತ್ತೆ ಬಂದಿದೆ. ಏನು ಇವತ್ತು 100ಕ್ಕೆ ಹತ್ತಿರ ಬಂದಿದೆ. ಅದು ಕೆಲವು ಬೇರೆ ಬೇರೆ ಏಜೆನ್ಸಿಗಳಲ್ಲಿ ಬೇಕಾದಷ್ಟು ಪ್ರಯತ್ನವನ್ನು ಮಾಡಿದ್ರು ಉತ್ತರ ಭಾರತದಲ್ಲಿ, ಅದೇನು ಎಫೆಕ್ಟ್ ಆಗಲಿಲ್ಲ. ಸೊ NDAಗೆ ನಿಚ್ಚಳ ಬಹುಮತ ಇಲ್ಲ ಅನ್ನೋದಕ್ಕೆ ನಂಬರ್ಸ್ ಇರ್ಬೋದು, ಬಟ್ ಅಡ್ಜಸೆಂಟ್ ಪಾರ್ಟಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೇರೆ ಬೇರೆ ಅವರ ಪಾರ್ಟಿ ಅಲೈನ್ಸ್ ಪಾರ್ಟಿಗಳಿಂದ ಸ್ವಲ್ಪ ಅವ್ರಿಗೆ ಅನುಕೂಲ ಆಗಿದೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಹೆಚ್ಚಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷನ ಮುಗಿಸೇ ಬಿಡ್ತೀವಿ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಏನು ಹೇಳಿದ್ರು ಅದು ಮುಂದಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಎಲೆಕ್ಷನ್ನು ತೋರಿಸಿದೆ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸತತ ಹೋರಾಟ, ಭಾರತ ಜೋಡೋ ಯಾತ್ರೆ ಇವೆಲ್ಲ ಕೂಡ ನಮಗೆ ಒಂದು ದೊಡ್ಡ ಫಲಿತಾಂಶವನ್ನು ನಮಗೆ ಸಿಕ್ಕಿದೆ. ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿ ನಂಬರ್ಗಳು ಕೂಡ ಬಂದಿದೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಕಳೆದ ಚುನಾವಣೆಗಿಂತ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಪಾರ್ಲಿಮೆಂಟಲ್ಲಿ ನಮ್ಮ ಶೇಕಡ ಹೆಚ್ಚಿಗೆ ಆಗಿದೆ. ಇಲ್ಲಿ ನಮ್ಮ ಹಳೆ ಮೈಸೂರಿನಲ್ಲಿ ಸ್ವಲ್ಪ ನಮಗೆ ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇದೆ. ಮೊದಲಿಂದ ಕೂಡ ಪಾರ್ಲಿಮೆಂಟ್ಗೂ ಅಸೆಂಬ್ಲಿಗೂ ಭಾಳ ವ್ಯತ್ಯಾಸಗಳನ್ನು ಹಾಕ್ಕೊಂಡು ಬಂದಿದ್ದು ನಮ್ಮ ರಾಜ್ಯದಲ್ಲಿ ಗಮನಿಸಿದ್ದೇವೆ. ಆದರೆ ನಮ್ಮ ಸರ್ಕಾರಗಳಿದ್ದಾಗ ಕೂಡ ಅಲೈನ್ಸ್ ಸರ್ಕಾರ ಇರಲಿ, ಕೃಷ್ಣ ಅವ್ರ ಸರ್ಕಾರದಲ್ಲಿ ಸರ್ಕಾರ ಇರಲಿ, ನ್ಯಾಷನಲ್ ಲೆವೆಲ್ ಪಾರ್ಟಿಗೆ ಸ್ವಲ್ಪ ಅವ್ರಿಗೆ ಅತಿ ಹೆಚ್ಚು ಸೀಟ್ ಸಿಕ್ಕಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಆದರೂ ಈ ವರ್ಷ ಬದಲಾವಣೆ ಆಗ್ಬೋದು, ಅದನ್ನು ನಾವು ಆ ರೆಕಾರ್ಡನ್ನು ಹೆಚ್ಚು ಕಮ್ಮಿ ಮಾಡ್ಬೋದು, ನಮ್ಮ ಜನ ವಿಶ್ವಾಸ ಕೊಡ್ತಾರೆ ಅನ್ನೋದು ನಮಗೆ ನಿರೀಕ್ಷೆ ಇತ್ತು. ಅದು ಹಾಗಿಲ್ಲ. ಭಾಳ ಸಂತೋಷದಿಂದ ವಿ ಹ್ಯಾವ್ ಅಕ್ಸೆಪ್ಟೆಡ್ ವಾಟ್ ಎವರ್ ದಿ ಜನ ಕೊಟ್ಟಿದ್ದಾರೆ ಅಂತ. ನನಗೆ ವೈಯಕ್ತಿಕವಾಗಿ ಏನೇನೋ ನನಗೆ ಅನುಮಾನಗಳಿದೆ. ಈಗ ಅದೆಲ್ಲ ನಾನು ಚರ್ಚೆ ಮಾಡೋದು ಈಗ ಬೇಡ. ಬಟ್ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಜನರ ಮ್ಯಾಂಡೇಟನ್ನು ಒಪ್ಕೊಳ್ತಾ ಇದ್ದೀನಿ. ಯಾಕೆ ನನ್ನ ಕ್ಷೇತ್ರದಲ್ಲೇ ನಾನು ಕನಿಷ್ಠ ಅವರಿಬ್ಬರು ಒಂದಾಗಿದ್ರು ಕೂಡ ನಮ್ಮ ವೋಟ್ಸ್ ಎರಡು ಒಂದಾಗ್ತಿದೆ ನಮಗೆ ನಿರೀಕ್ಷೆ ಇತ್ತು. ಅಟ್ಲೀಸ್ಟ್ 50,000 ರಿಂದ 70,000 ಒಳಗಡೆ ನನಗೆ ಮೆಜಾರಿಟಿ ಬರ್ತದೆ ಅನ್ನೋದು ನನಗೆ ನನ್ನ ಕ್ಷೇತ್ರ ಇತ್ತು. ಸೊ 26ಕ್ಕೆ ಬಂದಿದೆ, ಇರಲಿ ಪರವಾಗಿಲ್ಲ. ಬಟ್ ಅದೇ ಚನ್ನಪಟ್ಟಣದಲ್ಲಿ ಅದೇ ರೀತಿ ರಿವರ್ಸ್ ಆಗಿದೆ. ಅವರಿಬ್ಬರು ಸೇರಿಸಿದ್ರೆ ಅವರಿಬ್ಬರಿಗೂ 1 ಲಕ್ಷ ಲೀಡ್ ಬರಬೇಕಾಗಿತ್ತು. ಅಲ್ಲಿ ನಮ್ಮ ಕ್ಷೇತ್ರದ ಥರ ಅಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗಿದೆ.
ಇರಲಿ, ಲೆಟ್ ಅಸ್ ಲರ್ನ್ ಲೆಸನ್ ಔಟ್ ಆಫ್ ಇಟ್. ನಾವು ಪಾಠ ಕೂಡ ಕಲ್ತಂಗೆ ಆಗ್ತದೆ. ಆದರೆ ನಮ್ಮ ಗವರ್ನೆನ್ಸ್ಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ಬೇಕಾದಷ್ಟು ಬದಲಾವಣೆಯನ್ನು ನಾವು ಕಂಡಿದ್ದೇವೆ. ಲಾಸ್ಟ್ ಮೂಮೆಂಟಲ್ಲಿ ಪಾಪ ನಮ್ಮ ಯಂಗ್ಸ್ಟರ್ ಮನ್ಸೂರ್ ಅಲಿ ಖಾನ್ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಐ ಥಿಂಕ್ ಲಾಸ್ಟ್ ರೌಂಡಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿ ಸ್ವಲ್ಪ ಸೋತಿದ್ದಾನೆ. ಇರಲಿ, ಪಾಲಿಟಿಕ್ಸಲ್ಲಿ ಇವೆಲ್ಲ ಸಹಜ. ಎಂತೆಂಥವರು ಎರಡಿದ್ದವರೆಲ್ಲ ಸರ್ಕಾರಗಳನ್ನ ರಚನೆ ಮಾಡಿದ್ದಂಥದ್ದೆಲ್ಲ ಕೂಡ ಇದೆ. ಸೊ ಹಂಗೆ ನಾವು ಕೂಡ ನಮ್ಮ ಪ್ರಯತ್ನ ಜನರಿಗೆ ಸರ್ವೀಸು ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ತಿದ್ದುಕೊಂಡು ನಮ್ಮ ಕೆಲಸವನ್ನು ನಾವು ಮುಂದುವರ್ತೇವೆ. ಇಷ್ಟು ನನಗಂತೂ ಸಂಪೂರ್ಣವಾದಂಥ ಆತ್ಮವಿಶ್ವಾಸ ಇದೆ. ಸೊ ಮತ್ತೆ ನಾವೆಲ್ಲ ರೆಕ್ಟಿಫೈ ಏನಾದ್ರು ಇತ್ತು ಅಂದರೆ ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ. ಮತ್ತೆ ವಿಲ್ ಬೌನ್ಸ್ ಬ್ಯಾಕ್ ಇವನ್ ಇನ್ ದ ನೆಕ್ಸ್ಟ್ ಪಾರ್ಲಿಮೆಂಟ್ ಅನ್ನೋದು ವಿಶ್ವಾಸ ಇದೆ.